Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಬರೋಬ್ಬರಿ 17 ದಿನ ಆಯಿತು. ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಮೇ 15ನೇ ತಾರೀಕಿನಂದು ವಾಪಸ್ ಆಗ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ರು. ಆದ್ರೀಗ ಟಿಕೆಟ್ ಕ್ಯಾನ್ಸಲ್ ಮಾಡಿರುವಂತಹ ಪ್ರಜ್ವಲ್ ಸದ್ಯಕ್ಕೆ ಬರೋದು ಅನುಮಾನ ಅಂತ ತಿಳಿದು ಬರ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ. ಫ್ಲೈಟ್ ಟಿಕೆಟ್ ಮತ್ತೆ ಕ್ಯಾನ್ಸಲ್ ಮಾಡಿದ ಪ್ರಜ್ವಲ್ ರೇವಣ್ಣ ಇವತ್ತು ಬರಬಹುದು, ನಾಳೆ ಬರಬಹುದು. ವಿಚಾರಣೆಗೆ ಹಾಜರಾಗಲು 7 ದಿನ ಟೈಮ್ ಕೇಳಿದ್ರಿಂದ ಯಾವುದೇ ಕ್ಷಣದಲ್ಲಿ ಬರಬಹುದು ಅಂತ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಠಿಕಾಣಿ ಹೂಡಿದ್ರು. ಬೆಂಗಳೂರಿನಿಂದ ಜರ್ಮನಿಗೆ ಹಾರಿದ್ದ ಪ್ರಜ್ವಲ್ ಮೇ 15ಕ್ಕೆ ಜರ್ಮನಿಯಿಂದ ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರು. ಮೇ 3ಕ್ಕೆ ಬುಕ್ ಆಗಿದ್ದ ಟಿಕೆಟ್ ಅನ್ನ ಮೇ 15ಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡಿದ್ರು. ಆದ್ರೀಗ ರಿಟರ್ನ್ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿರೋ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಅಪ್ಪನ ಜಾಮೀನಿಗಾಗಿ ಕಾಯುತ್ತಿದ್ದಾರಾ ಪ್ರಜ್ವಲ್ ರೇವಣ್ಣ? ಅಂದಹಾಗೆ ನಾಳೆ ಅಪ್ಪ ಎಚ್.ಡಿ. ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ, ಜಾಮೀನು ಸಿಗುತ್ತಾ ಅನ್ನೋದನ್ನ ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ರಿಟರ್ನ್ ಆಗೋ ಸಾಧ್ಯತೆ ಇದೆ. ಪ್ರಜ್ವಲ್ ಟಿಕೆಟ್ ಕ್ಯಾನ್ಸಲ್ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪೊಲೀಸರ ತಂಡ ವಿದೇಶಕ್ಕೆ ಹೋಗಲು ಅವಕಾಶವಿಲ್ಲ. ನಾವು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೇವೆ. ಇಂಟರ್ಪೋಲ್ನವರೇ ಮಾಹಿತಿ ನೀಡ್ತಾರೆ ಎಂದಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಎಸ್ಐಟಿ ತನಿಖೆಯ ದಿಕ್ಕು ತಪ್ಪುತ್ತಿದೆ ಎಂದ ಬೊಮ್ಮಾಯಿ. ಎಸ್ಐಟಿ ತನಿಖೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ಪ್ರಕರಣವನ್ನ CBIಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ತನಿಖೆ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಅದಕ್ಕಾಗಿ SIT ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ, ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು, ಅದಕ್ಕೆ ಗಮನ ಕೊಡುವುದು ಸೂಕ್ತ. ನಮ್ಮ BJPಯ ಸ್ಪಷ್ಟ ನಿಲುವು, JDS ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ. ಇಲ್ಲಿ CBI ತನಿಖೆ ಆಗಬೇಕು. CBI ತನಿಖೆ, ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರಿದ್ದಾರೆ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು CBI ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಿಜೆಪಿ ಆರೋಪಗಳಿಗೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರಿಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. 2008ರಿಂದ 83ವರೆಗೆ ಯಾವತ್ತಾರು ನಾವು ಎಷ್ಟು ಸಾರಿ ಕೇಳಿದ್ದೀವಿ CBI ಕೊಡಿ, ಒಂದಾರು ಕೊಟ್ಟಿದ್ದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? CBI ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದ ಇಬ್ಬರು ಅರೆಸ್ಟ್. ಎಸ್ಐಟಿ ತನಿಖೆ ಬಗ್ಗೆ ಎಷ್ಟೇ ಟೀಕೆ ವ್ಯಕ್ತವಾದರೂ ತನಿಖಾ ತಂಡ ಮಾತ್ರ ತನಿಖೆ ಚುರುಕುಗೊಳಿಸಿದೆ. ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದ ಇಬ್ಬರನ್ನ ಬಂಧಿಸಿದೆ. ಚೇತನ್ ಮತ್ತು ಲಿಖಿತ್ ಅನ್ನೋರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದೆ. ನವೀನ್ ಗೌಡ ಮತ್ತು ಪುಟ್ಟರಾಜುಗಾಗಿ ಹುಡುಕಾಟ ಮುಂದುವರೆದಿದೆ. ಎಚ್.ಡಿ. ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿ 4 ದಿನ. ಮಗ ವಿದೇಶದಲ್ಲಿದ್ರೆ ಅಪ್ಪ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. 4 ದಿನದಿಂದ ಕತ್ತಲ ಕೋಣೆಯಲ್ಲಿ ದಿನ ಕಳೆಯುತ್ತಿರೋ ಎಚ್.ಡಿ. ರೇವಣ್ಣಗೆ ಸರ್ಕಾರಿ ರಜೆ ಇರೋ ಕಾರಣ ಯಾರನ್ನೋ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಜೈಲಿನ ಮೆನುವಿನಂತೆ ಬೆಳಗ್ಗೆ ಕಾಫಿ ಕುಡಿದು ಪೇಪರ್ ಓದಿ ವೆಜ್ ಪಲಾವ್ ಸೇವಿಸಿದ್ದಾರೆ. ಜೈಲಿನ ಬ್ಯಾರಕ್ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿ ರಿಲ್ಯಾಕ್ಸ್ ಆಗಿದ್ದಾರೆ. ನಾಳೆ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ JDS ಪ್ರತಿಭಟನೆ.
ಹಾಸನ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಕೈವಾಡ ಇದೆ ಅಂತಿರೋ ದಳಪತಿಗಳು ಮಂಡ್ಯದಲ್ಲೇ ಸಿಡಿದೆದ್ದಿದ್ರು. ಮದ್ದೂರು ಪಟ್ಟಣದ ಐಬಿ ವೃತ್ತದಲ್ಲಿ ಡಿಸಿ ತಮ್ಮಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಜೆಡಿಎಸ್ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಡಿಕೆಶಿ ಶಿವರಾಮೇಗೌಡ ಬಂಧನಕ್ಕೆ ಆಗ್ರಹಿಸಿದ್ರು. ಕುಮಾರಸ್ವಾಮಿ ಸಾಚಾ ಅಲ್ಲ, ಕದಲೂರು ಉದಯ್ ವಾಗ್ದಾಳಿ. ಮದ್ದೂರು ಸರ್ಕಲ್ನಲ್ಲಿ ಜೆಡಿಎಸ್ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ರೆ ಈತ ಮದ್ದೂರು ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಕೌಂಟರ್ ಕೊಟ್ರು. HD ಕುಮಾರಸ್ವಾಮಿ ಏನೋ ಸಾಚಾ ಅಲ್ಲ ಅಂತ ಗುಡುಗಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕ್ ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚಾನ? ಅವನು ಏನು ಸಾಚ ಅಲ್ಲ, ನಾನು ಹೇಳೋದು ಸಾಚ ಅಲ್ಲ. ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯ ಮಾಡಿದಾರಲ್ಲ, ನಮ್ಮ ಕಣ್ಮುಂದೆನೇ ಇದೆಯಲ್ಲ. ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರ? ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರ? ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಗೊಳಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಹೀಗೆ ಕುಮಾರಸ್ವಾಮಿ ವಿರುದ್ಧ ಕೈ ಶಾಸಕ ಗುಡುಗಿದ್ದಾರೆ. ಇದಕ್ಕೆ HDK ಯಾವ ಕೌಂಟರ್ ಕೊಡ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.